ಪಾಠದಲ್ಲಿ ದ್ರವಗಳು ಹೇಗೆ ಒತ್ತಡವನ್ನು ಹಾಕ್ತವೆ, ದ್ರವಗಳು ಯಾವ ರೀತಿ ಒತ್ತಡವನ್ನ ಹಾಕ್ತವೆ ಅಂತಕ್ಕಂಥದ್ದನ್ನ ನಾವು ಒಂದು ಸಣ್ಣ ಪ್ರಯೋಗ ಮಾಡೋದ್ರ ಮುಖಾಂತರ ನಾವೇನ್ ಮಾಡೋಣ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ನಾವೇನ್ ಮಾಡಿದ್ದೀವಿ, ಒಂದು ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ನೀರು ತಗೊಂಡಿದ್ವಿ. ಎಂತ ಮಾಡಿದ್ದೀವಿ, ನಾನು ನಿಮ್ಗೊಂದು ಖಾಲಿ ಸ್ಟೀಲ್ ಲೋಟ ಕೊಡ್ತೀನಿ. ನೀವೇ ನೋಡ್ಬೇಕು, ಈ ಸ್ಟೀಲ್ ಲೋಟವನ್ನ ಈ ತರ ಬೋರ್ ಆಗಿ ಇಟ್ಕೊಂಡು ಒಳಗಡೆಗೆ ನೀರಲ್ಲಿ ಮುಳುಗಿಸ್ಬೇಕು. ಮುಳುಗಿಸಿದಾಗ ನಿಮ್ಗೆ ಏನ್ ಅನುಭವ ಆಗುತ್ತೆ ಅನ್ನೋದನ್ನ ನಂಗೆ ಹೇಳ್ಬೇಕು. ಅರ್ಥ ಆಯ್ತಾ? ತೊಗೊಳೋಣ, ಏನ್ ಮಾಡೋಣ, ಮುಳುಗಿಸು. ಏನ್ ಅನುಭವ ಆಗ್ತಾ ಇದೆ ನಿಮ್ಗೆ? ನೀರು ಲೋಟವನ್ನು ಮೇಲಕ್ಕೆ ತಳ್ತಾ ಇದೆ. ನೀರು ಏನ್ ಮಾಡ್ತಾ ಇದೆ, ಲೋಟವನ್ನ ಮೇಲಕ್ಕೆ ತಳ್ಳುತ್ತಾ ಇದೆ. ಹೌದಾನೆ? ಹೌದು. ಸೊ ನೀರೇ ಅಂತಲ್ಲ, ಯಾವುದೇ ಒಂದು ದ್ರವ ತಗೊಂಡಿದ್ದು ಅದ್ರೊಳಗೆ ಯಾವುದೇ ಒಂದು ವಸ್ತು ಮುಳುಗಿದಾಗ, ಯಾವುದೇ ಒಂದು ದ್ರವದಲ್ಲಿ ಮತ್ತೊಂದು ವಸ್ತು ಮುಳುಗಿದಾಗ ಏನ್ ಮಾಡುತ್ತೆ ಅಂದ್ರೆ ಆ ದ್ರವ ಆ ವಸ್ತುವಿನ ಮೇಲೆ ಮೇಲ್ಮುಖವಾಗಿ ಬಲವನ್ನ ಪ್ರಯೋಗ ಮಾಡುತ್ತೆ. ಅರ್ಥ ಆಯ್ತಾ? ಸೊ ದ್ರವಗಳ ಈ ಒಂದು ಮೇಲ್ಮುಖ ಒತ್ತು ಬಲವನ್ನು ನಾವು ಪ್ಲವನತೆ ಅಂತ ಕರಿತೀವಿ. ಏನಂತ ಕರಿತೀವಿ? ದ್ರವಗಳು ಮೇಲ್ಮುಖ ಒತ್ತಡವನ್ನ ಹಾಕ್ತವೆ. ಜೊತೆಗೆ ಏನಪ್ಪಾ ಅಂದ್ರೆ ದ್ರವಗಳಲ್ಲಿ ನಾವು ಆಳಕ್ಕೆ ಹೋದಂತೆ ಅವು ಹಾಕ್ತಕ್ಕಂಥ ಒತ್ತಡದ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗುತ್ತೆ ಅನ್ನೋದನ್ನ ತಿಳ್ಕೊಂತೀವಿ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನಾವಿಲ್ಲಿ ಒಂದು ಸಾಧನವನ್ನ ಸಿದ್ಧಪಡಿಸ್ಕೊಂಡಿದ್ದೀವಿ. ಇದನ್ನ ಮ್ಯಾನೋಮೀಟರ್ ಅಂತ ಕರೀತಾರೆ. ಏನಂತ ಕರೀತಾರೆ? ನೋಡಿ, ಇದರಲ್ಲಿ ಯು ಆಕಾರದ ಒಂದು ಪ್ಲಾಸ್ಟಿಕ್ ಟ್ಯೂಬ್ ಅನ್ನ ಏನ್ ಮಾಡಿದೀವಿ ಅಂದ್ರೆ ಒಂದು ಬೋರ್ಡ್ ಮೇಲೆ ನಾವು ಫಿಕ್ಸ್ ಮಾಡಿದ್ದೀವಿ. ಮತ್ತೆ ಅದರಲ್ಲಿ ಏನ್ ಮಾಡಿದೀವಿ ಅಂದ್ರೆ ಇಲ್ಲಿ ಕೆಂಪು ಬಣ್ಣದ ಒಂದು ದ್ರಾವಣವನ್ನ ಹಾಕೊಂಡಿದ್ದೀವಿ. ಮತ್ತೆ ಇಲ್ಲೊಂದು ಸ್ಕೇಲ್ ಅನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಸ್ಕೇಲ್ ಅಂತ ಹೇಳಿದ್ರೆ, ನಾವು ಒತ್ತಡವನ್ನು ಅಳತೆ ಮಾಡುವಾಗ ಈ ದ್ರಾವಣ ಇದೆ, ಕೆಂಪು ಬಣ್ಣದ ದ್ರಾವಣ, ಇದು ಈ ಒಂದು ಟ್ಯೂಬ್ ಅಲ್ಲಿ ಮೇಲಕ್ಕೆ ಇರುತ್ತದೆ. ಸೊ ಎಷ್ಟು ಮೇಲಕ್ಕೆ ಇರುತ್ತೋ ಅಷ್ಟು ಒತ್ತಡವನ್ನು ದ್ರವ ಹಾಕ್ತಾ ಇದೆ, ಮೇಲ್ಮುಖ ಒತ್ತಡವನ್ನ ಹಾಕ್ತಾ ಇದೆ ಅನ್ನೋದನ್ನ ಪತ್ತೆ ಮಾಡೋಕ್ಕೋಸ್ಕರ ಈ ಒಂದು ವ್ಯವಸ್ಥೆನ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ನಾವೇನ್ ಮಾಡಿದ್ವಿ, ಈ ಒಂದು ಟ್ಯೂಬ್ ನ ಮತ್ತೊಂದು ತುದಿಯನ್ನು ಏನ್ ಮಾಡಿದ್ವಿ, ಒಂದು ರಬ್ಬರ್ ಟ್ಯೂಬ್ ಬಳಸ್ಬಿಟ್ಟು ಏನ್ ಮಾಡಿದ್ವಿ, PVC ಪೈಪ್ ಗೆ ಫಿಕ್ಸ್ ಮಾಡ್ಕೊಂಡ್ವಿ. ಆಯ್ತಾ? ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಈ PVC ಪೈಪ್ ಇದೆಯಲ್ಲ, ಇದನ್ನ ನಾನು ನೀರಿನಲ್ಲಿ ಮೇಲ್ಭಾಗದಲ್ಲಿ ಸ್ವಲ್ಪ ಮಾತ್ರ ಮುಳುಗಿಸ್ತೀನಿ ಅಷ್ಟೇ. ಮುಳುಗಿಸಿದಾಗಲಿ ನಿಮ್ಗೆ ಎಷ್ಟು ದ್ರಾವಣದ ಮಟ್ಟ, ಕೆಂಪುಣದ ದ್ರಾವಣ ಇದೆಯಲ್ಲ, ಇದರ ಮಟ್ಟ ಎಷ್ಟು ಮೇಲಕ್ಕೆ ಹೋಗಿದೆ ಅಂತಕ್ಕಂಥದ್ದು ನಿಮಗೆ ಹೇಳ್ಬೇಕು. ಓಕೆನಾ? ನೋಡಿ, ಮುಳುಗಿಸ್ತಾ ಇದ್ದೀನಿ ನೀನು. ಸ್ವಲ್ಪ ದ್ರಾವಣದ ಮಟ್ಟ ಮೇಲೆ ಏರ್ತಾ ಇದೆಯಾ? ನೋಡಿ, ಏರ್ತಾ ಇದೆಯಾ? ಎಷ್ಟಿದೆ ಈಗ ದ್ರಾವಣದ ಮೇಲ್ ಮಟ್ಟ? 1.5 ಇದೆಯಾ? ಸ್ವಲ್ಪ ಒಳಗೆ ಮುಗಿಸ್ತೀನಿ. ಈಗ ನೋಡಿ 2.0. ಇನ್ನೊಂದು ಸ್ವಲ್ಪ ಮುಗಿಸ್ತೀನಿ. ಈಗ ನೋಡಿ ಏನಾಯ್ತು? 2.5. ಇನ್ನೊಂದು ಸ್ವಲ್ಪ ಒಳಗೆ ಮುಗಿಸ್ತೀನಿ. ಈಗ ನೋಡಿ 3. ಇನ್ನೊಂದು ಸ್ವಲ್ಪ ಒಳಗೆ ನೋಡಿ 3.5. ಇನ್ನೊಂದು ಸ್ವಲ್ಪ ಒಳಗೆ ತೊಳ್ತಾ ಇದ್ದೀನಿ ನೋಡಿ 4 ಬಂತ. ಇನ್ನೊಂದು ಸ್ವಲ್ಪ ಒಳಗೆ ತೊಳ್ತಾ ಇದ್ದೀನಿ. ಈಗ ನೋಡಿ 5 ಆಯ್ತಾ? ಇನ್ನೊಂದು ಸ್ವಲ್ಪ ಒಳಗೆ ತೊಳಿದ್ ಈಗ ನೋಡಿ 5.6. ಈಗ ಇನ್ನೊಂದು ಸ್ವಲ್ಪ ಒಳಗೆ ತೊಳಿದ್ ಈಗ ನೋಡಿ 6 ಇದೆಯಾ? ಪೂರ್ತಿ ಒಳಗೆ ತೊಳ್ಬಿಟ್ಟಿದ್ದೀನಿ. ಈಗ ನೋಡಿ 6.4. ಅಂದ್ರೆ ನಿಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ನಾವು ದ್ರವಗಳಲ್ಲಿ ನಾವು ಒಳಕ್ಕೆ ಹೋದಂತೆ, ಆಳಕ್ಕೆ ಹೋದಂತೆ ಏನಾಗ್ತಾ ಇದೆ, ಅದು ಉಂಟು ಮಾಡತಕ್ಕಂತಹ ಮೇಲ್ಮುಖ ಒತ್ತಡ ಇದೆಯಲ್ಲ, ಅದರ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಹೇಳ್ತಾರದು. ದ್ರವಗಳಲ್ಲಿ ನಾವು ಆಳಕ್ಕೆ ಹೋದಂತೆ ಸೊ ಅದು ಹಾಕ್ತಕ್ಕಂಥ ಒತ್ತಡ, ಮೇಲ್ಮುಖ ಒತ್ತಡ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಹೌದಲ್ವಾ? ಹೌದು. ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರ, ಅದು ಕೇಳಿರ್ತೀರಿ, ಟಿವಿ ನೋಡಿರ್ತೀರಿ, ಕೆಲವು ಸ್ಕ್ಯೂಬಾ ಡೈವರ್ಸ್ ಅಂತ ಬರ್ತಾರೆ. ಯಾರೋ ಸ್ಕ್ಯೂಬಾ ಡೈವರ್ಸ್, ಯಾರೋ ಸ್ಕ್ಯೂಬಾ ಡೈವರ್ಸ್ ಸಮುದ್ರದ ಒಳಗೆ ಹೋಗ್ತಾರೋ, ಸಮುದ್ರದ ತಳಕ್ಕೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಶಂಕು, ಕಪ್ಪೆ ಚಿಪ್ಪು ಇದನ್ನ ತಗೊಂಡ್ಬರ್ಕ್ ಹೋಗ್ತಾರೆ. ಆಮೇಲೆ ಸಮುದ್ರದಲ್ಲಿ ಕೆಲವು ಹಡಗುಗಳು ಮುಳುಗಾಗಿರ್ತಾವಲ್ಲ, ಅವುಗಳಲ್ಲಿ ಅದರ ಒಂದು ಅವಶೇಷಗಳನ್ನ ತಗೊಂಡ್ಬರಕ್ಕೆ ಅಥವಾ ಅದರಲ್ಲಿ ಕಳೆದೋಗಿರ್ತಕ್ಕಂಥ ವಸ್ತುಗಳನ್ನು ಹುಡುಕೋಕೆಲ್ಲ ಹೋಗ್ತಾರೆ. ಅರ್ಥ ಆಯ್ತಾ? ಅವ್ರು ಸಮುದ್ರದ ಆಳಕ್ಕೆ ಹೋಗ್ತಾರೆ. ಸೊ ಆಳಕ್ಕೆ ಹೋಗ್ತಾ 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 ಏನಾಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿ ಆದ್ರೆ ಅವ್ರ ಕಿವಿ ತಮಟೆ ಹೊಡೆದೋಯ್ತದೆ, ಕಿವಿನೂ ಹೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ಬರೀ ಕಿವಿ ಮೇಲೆ ಒಂದೇ ಅಂತಲ್ಲ, ಅವರ ಹೃದಯದ ಮೇಲೆ, ಅವರ ಶ್ವಾಸಕೋಶಗಳ ಮೇಲೆ ಎಲ್ಲ ಒತ್ತಡ ಬೀಳ್ತದೆ, ನೀರಿನ ಒತ್ತಡ ಬೀಳ್ತದೆ. ಅರ್ಥ ಆಯ್ತಾ? ಒತ್ತಡ ಬಿದ್ದಾಗ ಏನಾಗ್ತದೆ ಅಂದ್ರೆ ಅವರಿಗೆ ಉಸಿರಾಟದ ತೊಂದರೆ ಆಗ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕಿವಿ ತಮಟೆ ಹೊಡೆದೋಗ್ಬಿಡ್ಬೋದು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅದಕ್ಕೆ ಆ ಒಂದು ಸ್ಕ್ಯೂಬಾ ಡೈವರ್ಸ್ ನೀರಿನಲ್ಲಿ ಒಳಗೆ ಹೋಗೋದಕ್ಕೋಸ್ಕರನೇ ವಿಶೇಷವಾದ ಉಳಿರ್ತದೆ. ಈ ಕಿವಿನೆಲ್ಲ ಕವರ್ ಮಾಡುತ್ತದು. ಆಯ್ತಾ? ಆಮೇಲೆ ಅವ್ರ ದೇಹದ ಉತ್ತರ ಬೀಳದೆ ಇರೋ ರೀತಿಯಲ್ಲಿ ಒಂದು ಸೂಟ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಡ್ರೆಸ್ ಹಾಕೊಂಡು ಏನ್ ಮಾಡ್ತಾರೆ ಅವರು ಸಮುದ್ರದ ಆಳಕ್ಕೆ ಹೋಗಿ ಅಲ್ಲಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ. ಅರ್ಥ? ಸಮುದ್ರಕ್ಕೆ ಆಳಕ್ಕೆ ಹೋಗ್ತಾ ಏನಾಗ್ತದೆ, ಒತ್ತಡ ಜಾಸ್ತಿ ಆಗುತ್ತೆ.